ನಮಸ್ಕಾರ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಕೆಇ ವತಿಯಿಂದ ಒಂದು ಅಪ್ಡೇಟ್ ಆಗಿದೆ. ಯಾರಿಗೆಂದರೆ ಬಿಪಿಟಿ ರೆಗ್ಯುಲರ್ ವಿದ್ಯಾರ್ಥಿಗಳಿಗೆ ಬಿಪಿಟಿ ಬಿಪಿಯು ಮತ್ತು AHS ಪ್ರವೇಶ ಆದೇಶ ಡೌನ್ಲೋಡ್ ಅಂದರೆ ಆರ್ಡರ್ ಕಾಪಿ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಮತ್ತು ಕಾಲೇಜ್ ಸೇರಲಿಕ್ಕೆ ಒಂದು ಡೇಟನ್ನು ಚೇಂಜ್ ಮಾಡಿದ್ದಾರೆ. ಅದರ ಬಗ್ಗೆ ಮಾಹಿತಿ ಇರುತ್ತೆ. ಇದು ಓನ್ಲಿ ಫಾರ್ ದಿ ನಮ್ಮ ಯಾವುದು ರೆಗ್ಯುಲರ್ ವಿದ್ಯಾರ್ಥಿಗಳಿಗೆ. ಮತ್ತು ಇಲ್ಲಿ ನೋಡ್ಬೋದು ಏನಂತಂದರೆ ಬಿಪಿಟಿ ಬಿಪಿಒ BSc LLL ಸೈನ್ಸ್ ಕೋರ್ಸ್ಗಳಿಗೆ ಪ್ರವೇಶಾತಿ ಅಂತ ಕೊಟ್ಟಿದ್ದಾರೆ. ಸೊ ಆರ್ಡರ್ ಕಾಪಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಮತ್ತು ಕಾಲೇಜಿಗೆ ಹೋಗಿ ಜಾಯಿನ್ ಆಗಲು 18ನೇ ತಾರೀಕು ತನಕ, ಅಂದರೆ ನಿಮಗೆ ಸೋಮವಾರದ ತನಕ, ಸೋಮವಾರ ಒಂದಿನ ಸಂಜೆ, ಸೋಮವಾರ ಒಂದಿನ ಟೈಮನ್ನು ಕೊಟ್ಟಿದ್ದಾರೆ. ಇದು ಒಂದು ಏನಪ್ಪ ಅಂದರೆ, ಯಾಕಂದರೆ ವಿದ್ಯಾರ್ಥಿಗಳಲ್ಲಿ ಸ್ವಲ್ಪ ಆರ್ಡರ್ ಕಾಪಿ ಪ್ರಾಬ್ಲಮ್ ಆಗಿತ್ತು, ಡೌನ್ಲೋಡ್ ಆಗ್ತಿಲ್ಲ, ಈ ರೀತಿ ಪ್ರಾಬ್ಲಮ್ ಆಗಿದ್ದ ಕಾರಣ ವಿದ್ಯಾರ್ಥಿಗಳು ಕೆಇಗೆ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡಿರುವಂಥ ಕಾರಣದಿಂದ ಈ ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಪ್ರತಿ ಸಾರಿನೂ ಕೂಡ ಕೆಇದವರು ಏನಾದರೂ ಒಂದು ಅಪ್ಡೇಟನ್ನು ಸ್ಲೋನರ್ ಮಾಡಿರ್ತಾರೆ ಅಥವಾ ಮರೆತು ಬಿಟ್ಟಿರ್ತಾರೆ. ಸೊ ಹೀಗಾಗಿ ಏನಂತಂದರೆ, ಇಲ್ಲಿ ಅಂಥ ಒಂದು ವಿದ್ಯಾರ್ಥಿಗಳು ಹೋಗಿ ಕೆಇಗೆ ರಿಕ್ವೆಸ್ಟ್ ಮಾಡಿಕೊಂಡಾಗ ಅವರು ಡೆಫಿನೆಟ್ ಆಗಿ ನಿಮಗೆ ಸಹಾಯ ಮಾಡ್ತಾರೆ. ಅದೇ ಒಂದು ಸಹಾಯ ಇಲ್ಲಿ ಹೇಳ್ಬೋದು 18ನೇ ತಾರೀಕಿಗೆ ಕೊಟ್ಟಿದ್ದಾರೆ ಅಂತ. ಮತ್ತು ಲ್ಯಾಟರ್ ಎಂಟ್ರಿ ವಿದ್ಯಾರ್ಥಿಗಳಿಗೆ ಭಾಳಷ್ಟು ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ. ಅವರಿಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಬರ್ತಾ ಇಲ್ಲ, ಅದು ಇದು ಅಂತ. ಅದನ್ನು ಕೂಡ ನೀವು ಲಾಗಿನ್ ಮಾಡ್ತಾ ಇರಿ, ಯಾಕಂದರೆ ಅವ್ರು ಹೇಳಿ ಕೇಳಿ ಯಾವುದನ್ನು ಲಿಂಕ್ ಬಿಡೋದಿಲ್ಲ. ಆಮೇಲೆ ಬೆಂಗಳೂರು ಸೈಡ್ ಇರುವಂಥವ್ರು ಹೋಗಿ ಪ್ರಾಬ್ಲಮ್ಗಳನ್ನು ಹೇಳಿ, ಯಾರೆಲ್ಲ ಇದ್ದೀರಿ ಬೆಂಗಳೂರ ಸಮೀಪದಲ್ಲಿರುವಂಥವ್ರು, ಕೆಇಗೆ ಸಮೀಪದಲ್ಲಿರುವಂಥವ್ರು ಈ ರೀತಿ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದರೆ ಮಾತ್ರ ಏನು ಮಾಡ್ತಾರೆ, ಕೆಇದವರು ನಿಮ್ಮ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡಿಕೊಡ್ತಾರೆ. ಇಲ್ಲ ಅಂತಂದರೆ ನೀವು ಇಲ್ಲೇ ವೇಟ್ ಮಾಡ್ತಾ ಇರಬೇಕಾಗತ್ತಾ, ಅಥವಾ ಅವರು ಕಾಲ್ ಮುಖಾಂತರ ರೆಸ್ಪಾನ್ಸ್ ಕೂಡ ಮಾಡ್ತಾ ಇಲ್ಲ. ನಾನು ಕೂಡ ಕಾಲ್ ಟ್ರೈ ಮಾಡಿದ್ದೀನಿ, ದೇರ್ ಇಸ್ ನೋ ರೆಸ್ಪಾನ್ಸ್ ಫ್ರಮ್ ದಿ ಕೆಇ. ಕಾಲಲ್ಲಿ ಯಾವುದೂ ಒಂದು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಹೀಗಾಗಿ ನೀವು ಬೆಂಗಳೂರು ಸೈಡಲ್ಲಿರುವಂಥ ಯಾರಾದರೂ ವಿದ್ಯಾರ್ಥಿಗಳು ಇದ್ದರೆ ಅಲ್ಲಿ ಬೇರೆ ವಿದ್ಯಾರ್ಥಿಗಳು ಕೂಡ ಅನುಕೂಲ ಆಗುತ್ತೆ. ಲ್ಯಾಟರ್ ಎಂಟ್ರಿ ವಿದ್ಯಾರ್ಥಿಗಳು ಸೋಮವಾರ ನೀವು ಹೋಗಿ ಈ ಒಂದು ಏನಂದರೆ ರಿಕ್ವೆಸ್ಟ್ ಮಾಡ್ಕೋಬೇಕಾಗತ್ತೆ, ನಮ್ಮಗಳಿಗೆ ಈ ಥರ ಪ್ರಾಬ್ಲಮ್ ಆಗಿದೆ ಲ್ಯಾಟರ್ ಎಂಟ್ರಿಗೆ. ನೀವು ಆ್ಯಸ್ ಪರ್ ದ ನೋಟಿಫಿಕೇಶನ್ ಪ್ರಕಾರ ನೀವು ಏನು ಹೇಳಿದಿರಿ ಅಂತಂದರೆ, ನಮಗೆ 15ನೇ ತಾರೀಕಿಗೆ 15 ತಾರೀಕು ತನಕ ಆ್ಯಡ್ ಮತ್ತು ರಿಮೂವ್ ಮಾಡಲಿಕ್ಕೆ ಕೊಟ್ಟಿದ್ರಿ, ಅದು ಸರಿಯಾಗಿ ಆಗಿಲ್ಲ, ನಮಗೆ ಕಾಲಾವಕಾಶ ಕೊಡಿ ಅಂತ ಹೇಳ್ಬೋದು. ಅಥವಾ ಫೈನಲ್ ರಿಸಲ್ಟನ್ನು ಕೂಡ ಇವತ್ತು ಸಂಜೆಗೆ 15ನೇ ತಾರೀಕಿಗೆ ಕೊಡ್ತೀನಿ ಅಂತ ಹೇಳಿದರು, ಅದು ಕೂಡ ಕ್ಲಾರಿಟಿ ಆಗಿಲ್ಲ ಅಂತ ನೀವು ರಿಕ್ವೆಸ್ಟ್ ಮಾಡಿಕೊಂಡ್ರೆ ಡೆಫಿನೆಟ್ ಆಗಿ ಅವ್ರು ಏನು ಮಾಡ್ತಾರೆ ಅಂತಂದರೆ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿ ಎಕ್ಸ್ಟೆನ್ಷನ್ ಕೂಡ ಕೊಡ್ತಾರೆ. ನೀವು ಸುಮ್ಮನೆ ಇದ್ದರೆ ಏನು ಮಾಡೋಕ್ಕಾಗೋದಿಲ್ಲ, ಯಾಕಂತಂದರೆ ಸುಮ್ಮನೆ ಇರೋದ್ರಿಂದ ಅವ್ರಿಗೆ ಕೂಡ ಗೊತ್ತು ಕೂಡ ಆಗೋದಿಲ್ಲ. ಓಕೆ, ನಾನು ಹಂಗೇನಾದ್ರು ಅಪ್ಡೇಟು ಕೂಡ ಬಂದರೆ ನಾನು ಡೆಫಿನೆಟಾಗಿ ನಿಮಗೆ ಶೇರ್ ಕೂಡ ಮಾಡ್ತೇನೆ.